ಜಿಗಳೂರು ಕೆರೆಯ ಪೈಪ್ಲೈನ್ ಒಡೆದು ಸಾವಿರಾರು ಕ್ಯೂಸೆಕ್ಸ್ ನೀರು ಪೋಲು. ರೋಣ ಮತಕ್ಷೇತ್ರದ 3 ಪ್ರಮುಖ ಪಟ್ಟಣಗಳಾದ ಗಜೇಂದ್ರಗಡ, ರೋಣ, ನರೇಗಲ್ ಭಾಗದ ಜನತೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಜಿಗಳೂರು ಕೆರೆ ನಿರ್ಮಾಣ ಮಾಡಲಾಯಿತು. ಈ ಕೆರೆ ನಿರ್ಮಾಣ ಮಾಡುವ ಮೊದಲು ಬೇಸಿಗೆ ಕಾಲ ಬಂದರೆ ಸಾಕು ಈ 3 ಪಟ್ಟಣದ ಜನರಿಗೆ ಕುಡಿಯುವ ನೀರಿನ ಅಭಾವ ಪ್ರಾರಂಭವಾಗುತ್ತಿತ್ತು. ಖಾಲಿ ಕೊಡ ಹಿಡಿದು ಸಾರ್ವಜನಿಕರು ಪ್ರತಿಭಟನೆ ಮಾಡುವುದು ಸರ್ವೇ ಸಾಮಾನ್ಯವಾಗಿತ್ತು. ಆ ಸಂದರ್ಭದಲ್ಲಿ ಖಾಸಗಿ ನೀರಿನ ಟ್ಯಾಂಕರ್ಗಳನ್ನು ಪ್ರತಿ ವಾರ್ಡ್ಗಳಿಗೆ ಕಳುಹಿಸಿ ನೀರಿನ ದಾಹ ನೀಗಿಸಲು ಹೋಗಿ ಟ್ಯಾಂಕರ್ಗಳ ಬಿಲ್ಲು ಕೋಟಿ ಮೀರಿದಾಗ ಮೇಲಾಧಿಕಾರಿಗಳಿಂದ ಆಗಿನ ಪುರಸಭೆ ಮುಖ್ಯಾಧಿಕಾರಿ ಮುಗಿಸಿಕೊಂಡಿದ್ದು ಈಗ ಇತಿಹಾಸ. ಇಷ್ಟೆಲ್ಲ ಪೀಠಿಕೆ ಏಕೆ ಹಾಕುತ್ತಿದ್ದೇನೆ ಎಂಬ ವಿಚಾರ ನಿಮಗೆ ಬರುತ್ತಿದೆ. ಈಗ ಅಸಲಿ ವಿಚಾರಕ್ಕೆ ಬರುತ್ತಿದ್ದೇನೆ ಕೇಳಿ. ಕ್ಷೇತ್ರದ 3 ಪಟ್ಟಣಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲೆಂದು ನಿರ್ಮಾಣ ಮಾಡಿರುವ ಜಿಗಳೂರು ಕೆರೆಯಿಂದ ನೀರು ಸರಬರಾಜು ಮಾಡುವ ಪೈಪ್ ಒಡೆದು ನೀರು ಹಳ್ಳದ ರೀತಿಯಲ್ಲಿ ಹರಿಯುತ್ತಿದೆ. ಈ ಪೈಪ್ ಒಡೆದು 5 ರಿಂದ 6 ತಿಂಗಳುಗಳೇ ಗತಿಸಿವೆ. ಸಾವಿರಾರು ಕ್ಯೂಸೆಕ್ಸ್ ನೀರು ಪೋಲಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಕೆರೆಯ ಸುತ್ತಮುತ್ತಲಿನ ರೈತರು ಹೇಳುತ್ತಿದ್ದಾರೆ. ಪೈಪ್ ಒಡೆದು ಪೋಲಾಗುತ್ತಿರುವ ನೀರಿನಿಂದ ಪಕ್ಕದ ರೈತರ ಹೊಲಗಳು ಅತಿಯಾದ ತೇವಗೊಂಡು ಬರಬೇಕಾದ ಇಳುವರಿಯೂ ಬರುತ್ತಿಲ್ಲ ಎಂದು ಅಲ್ಲಿನ ರೈತರು ಗೋಳು ಹೇಳುತ್ತಿದ್ದಾರೆ. ಈ ಕುರಿತು ಕ್ಷೇತ್ರದ ಶಾಸಕ GS ಪಾಟೀಲ್, ಗಜೇಂದ್ರಗಡ ಪುರಸಭೆ ಮುಖ್ಯಾಧಿಕಾರಿ ಮತ್ತು ನರೇಗಲ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಮುತುವರ್ಜಿ ವಹಿಸಿ ಕ್ರಮ ಕೈಗೊಂಡರೆ ಮುಂಬರುವ ಬೇಸಿಗೆಗೆ ನೀರಿನ ಅಭಾವ ತಪ್ಪಿಸಬಹುದು ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ನೋಡ್ರಿ ಸರ, ಹೊಲ ಭಾಳ ಉಕ್ಷೇನ ಆಗೈತೆ ರೀ. ಅದು ನೋಟ್ ಸರಿಯಾಗಿ ಇದನ್ನು ಮಾಡಿ ಕಾಟ ಹರಿ ತೆಗಿಸಿ ನೀರು ಹೋಗುವಂಥ ಮಾಡಿರಿ. ಪೈಪ್ ಗನ ಲೀಕ್ ಆಗೈತೆ ರೀ. ಅದು ಯಾವಾಗ ಆಗಿದ್ರಿ? ಅದು ಇದು ಒಂದು 6 ತಿಂಗಳು ಆಯ್ತು ನೋಡ್ರಿ. ಅವ್ರಿಗೆ ಗಮನಕ್ಕೆ ತಂದ್ರೆ? ಹ್ಞೂ ರೀ, ಹೇಳಿವ್ರಿ, ಇನ್ನೂ ಇದುವರೆಗೂ ಮಾಡಿಲ್ರಿ. ಅದಕ್ಕೆ ಅದನ್ನ ಬೇಗ ಮಾಡಿಸ್ರಿ ಅಂತ ನಿಮ್ಮನ್ನ ಕೇಳ್ಕೊಳಕತ್ತೀವಿ ರೀ. ಅವರು ಆದಷ್ಟು ದೊಡ್ಡ ಮಾಡಿದ್ರೆ ಅನುಕೂಲ ಆಗತ್ತೆ ರೀ. ಈಗ ಪೀಕು ಭಾಳ ಸರಿಯಾಗಿ ಬರೋವಲ್ಲು ರೀ. ಹೊಲಕ್ಕೆ ಅಂತ ತೊಂದರೆ ಆಗತ್ತೇನ್ರಿ? ಹ್ಞೂ ರೀ, ಹೊಲ ಭಯಂಕರ ಈಗ ತಂಪಾಗಿರಿ, ಹೊಲ ಭೂಮಿ ಬೆಳೆಯವಲ್ದ ರೀ. ಅದಕ್ಕೆ ಹಿಂಗಾಗಿ ಗನ ಭಾಳ ಸಮಸ್ಯೆ ಆಗೈತೆ ರೀ. ಈಗ ಇದೇ ಇಟ ಹೊಲ ರೀ, ಮತ್ತು ಈಗ ಏನು ತಿನ್ಬೇಕ್ರಿ ನಾವೆಲ್ಲ. ಅದಕ್ಕೆ ನಿಮ್ಗೆ ಮಾನ್ಯ ಹೇಳಿ ಬಂದೀವಿ ರೀ, ಏನೋ ಇದನ್ನು ಮಾಡಲಿಲ್ಲ ರೀ, ನೋಡೇ ಇಲ್ಲ ರೀ. ಅದು ಈಗ 6 ತಿಂಗಳದಿಂದ ಹರಿಯಾಕತ್ತೈತೆ ರೀ ಅದು ಪೈಪ್ಲೈನ್. ಅದಕ್ಕೆ ಅದನ್ನ ಒಟ್ಟು ದೊಡ್ಡ ಮಾಡಿಸಿರಿ. ಆಮೇಲೆ ಅದನ್ನ ಲೀಕು ಭಾಳ ಭಯಂಕರ ಆಗೈತೆ ರೀ ಅದು ಪೈಪು. ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರಗೌಡ ಕಂಡಪ್ಪಗೌಡ್ರಿ ಅಂತೇಳಿ ರೀ. ಇದವ್ರನ್ರಿ? ಹ್ಞೂ ರೀ, ಜಿಗಳೂರು ರೀ.